ಬಾಗಲಕೋಟೆ ಜಿಲ್ಲೆ ದಿನಾಂಕ ಮೇ 11, 2024 ರಂದು ಸಾಯಂಕಾಲ 5 ರಿಂದ 5:30 ಗಂಟೆಯ ಆಸುಪಾಸಿನ ಸಮಯದಲ್ಲಿ ಬಾಗಲಕೋಟೆ ಮತ್ತು ಇಂಗಳಿಗೆ ಗ್ರಾಮಕ್ಕೆ ಸಂಪರ್ಕಿಸುವ ರಸ್ತೆಯ ಕಿರುಸೇತುವೆ ಮೇಲೆ ಹುನಗುಂದ ತಾಲೂಕಿನ ಚಿಕ್ಕಮಾಗಿ ಗ್ರಾಮದ 45 ವಯಸ್ಸಿನ ಪ್ರಥಮ ದರ್ಜೆ ಗುತ್ತಿಗೆದಾರರಾದ ಸಂಗನಗೌಡ ಕಿಸ್ತಪ್ಪಗೌಡ ಪಾಟೀಲ್ ಎಂಬುವರು PY 05Y 8181 ಸಂಖ್ಯೆಯ ಕಾರಿನಲ್ಲಿ ಚಿಕ್ಕಮಾಗಿ ಗ್ರಾಮಕ್ಕೆ ತೆರಳುತ್ತಿರುವಾಗ ಸ್ಫೋಟಗೊಂಡು ದಗದಗನೆ ಉರಿಯುತ್ತಿರುವ ಕಾರಿನಲ್ಲಿ ಸಜೀವ ದಹನಗೊಂಡ ಹೃದಯವಿದ್ರಾವಕ ಘಟನೆ ಜರುಗಿದೆ. ಈ ಒಂದು ಘಟನಾ ಸ್ಥಳದಲ್ಲಿ ಮೃತ ಸಂಗನಗೌಡರ ಪತ್ನಿ ಶ್ರೀಮತಿ ಸಾವಿತ್ರಿ ಪಾಟೀಲರು ಪತಿ ಈ ರೀತಿಯ ದುರಂತಮಯ ಸಾವಿಗೆ ದುಃಖದ ಮಡುವಿನಲ್ಲಿ ಅವರ ಮುಗಿಲು ಮುಟ್ಟಿದ ಕ್ರಂದನ ರೋದನದಿಂದ ಅವರ ಸುತ್ತಲೂ ಇದ್ದ ಮಹಿಳೆಯರ ಕಣ್ಣಾಲಿಗಳಲ್ಲಿ ನೀರು ಜಿನುಗಿದವು. ನಂತರ ಈ ಒಂದು ಘಟನೆಯ ಬಗ್ಗೆ ಮಾಧ್ಯಮ ಪ್ರತಿನಿಧಿಗಳು ಶ್ರೀಮತಿ ಸಾವಿತ್ರಿಯವರಿಗೆ ಸಂಪರ್ಕಿಸಿ ಕೇಳಲಾದ ಪ್ರಶ್ನೆಗಳಿಗೆ ಉತ್ತರಿಸುತ್ತಾ ಮಕ್ಕಳ ಬಗ್ಗೆ ಕೇಳುತ್ತಿದ್ದಂತೆ ತಮಗೆ ಸಂತಾನ ಭಾಗಿರದೇ ಇರುವುದನ್ನು ಹೇಗೆ ತಮ್ಮ ಬಾಯಲ್ಲಿ ಹೇಳಬೇಕೆನ್ನತ್ತಾ ಬಿಗಿದ ಗಂಟಲಿನ ಅವರ ರೋದನ ನರಳಾಟವು ನೆರೆದ ತಾಯಂದಿರ ಬಂಧು ಬಳಗ ಮತ್ತು ಗ್ರಾಮಸ್ಥರಲ್ಲಿ ಕರಳುಚುರಕೆಂದು ಮತ್ತಷ್ಟು ಮಗದಷ್ಟು ದುಃಖವು ಉಕ್ಕಿ ಬಂದು ಘಟನಾ ಸ್ಥಳದಲ್ಲಿ ಸೂತಕ ಛಾಯೆ ಆವರಿಸಿಕೊಂಡಿತು. ಏತನ್ಮಧ್ಯೆ DSP ಪಂಪನಗೌಡ್ರ ನೇತೃತ್ವದಲ್ಲಿ ಮತ್ತು ಬಾಗಲಕೋಟ ಗ್ರಾಮೀಣ ಠಾಣಾದ PSI ಸಂತೋಷ ದಳವಾಯಿ ಅಮೀನಗಢ ಠಾಣೆಯ PSI SK ಶಿಂಗಣ್ಣವರರ ಉಪಸ್ಥಿತಿಯ ತಂಡ ಹಾಗೂ ಅಪರಾಧ ಪರಿಶೀಲನಾಧಿಕಾರಿಗಳ ತಂಡದಿಂದ ಸುಮಾರು ತಡರಾತ್ರಿ 10 ಗಂಟೆವರೆಗೆ ಘಟನೆಯ ಬಗ್ಗೆ ಎಲ್ಲಾ ಯಾಮಗಳಿಂದ ಮಹಜರು ಪ್ರಕ್ರಿಯೆ ಮತ್ತು ಪಂಚನಾಮೆ ಪ್ರಕ್ರಿಯೆ ನಡೆಸಿ ಸುಟ್ಟು ಭಸ್ಮಗೊಂಡ ಶವವನ್ನು ಹೆಚ್ಚಿನ ತನಿಖೆಗಾಗಿ ಜಿಲ್ಲಾ ಶವ ಪ್ರಯೋಗಾಲಯಕ್ಕೆ ರವಾನಿಸಲಾಯಿತು. ಈ ಘಟನೆಯ ನಿಜಾಂಶವು ಮತ್ತಷ್ಟು ಶವದ ಸಮಗ್ರ ಪರಿಶೀಲನೆ ನಂತರವೇ ಗೊತ್ತಾಗಲಿದೆ ಎಂದು ಪೊಲೀಸ ಮೂಲಗಳು ಖಚಿತಪಡಿಸಿವೆ. ಈ ಒಂದು ಘಟನಾ ಸ್ಥಳದಲ್ಲಿ ಹತ್ತಿರದ ಚಿಕ್ಕಮಾಗಿ, ಇಂಗಳಗಿ, ಕಡಿವಾಲ ಕಲ್ಲಾಪುರದ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾವಣೆಗೊಂಡಿದ್ದರು. ಲೋಕನಾಯಕ ನ್ಯೂಸ್ ಬ್ಯೂರೋ ರಿಪೋರ್ಟಿಂಗಳಗಿ. ಸರ್, ಇದು ಪ್ರಾಥಮಿಕ ಮಾಹಿತಿಯಿಂದ ಏನು ತಿಳಿದು ಬಂದಿದೆ ಸರ್? ಇಲ್ಲ, ಅವರು ಸೂಪರ್ ಟೀಮ್ ಅಂತ ಬಂದಿದ್ರು, ಅದಕ್ಕೆ ಸಪ್ರೇಟ್ ಆದಂತ ಅವ್ರು ಬಂದು ಎಕ್ಸ್ಪರ್ಟ್ಸ್ ಬಂದಾರೆ. ಸೂಪರ್ ಟೀಮ್ ಅಂತೇಳಿ ಒಂದು ಎಕ್ಸ್ಪರ್ಟ್ಸ್ ಅದಾರ, ಅವ್ರು ಮಾಡತ್ತಾರ. ಹೌದು ಇಲ್ಲಂದಾಗ ಸರ್? ಇಲ್ಲ, ಈಗ ಬಂದಾರೆ ಅವರು ಮಾಡಿ ಇಂಜಿನ್ಗೆ ಏನಾಗಲ್ಲ, ಇಂಜಿನ್ ರನ್ ಇರ್ತದೆ. ಗ್ಯಾಸ್ ಇರುತ್ತಲ್ಲ, AC ಗ್ಯಾಸ್ ಸಡನ್ಲಿ ದೇವ್ರ ನಾನು ಇಲ್ಲ ಬಾರಿ. ಎಷ್ಟು ಗಂಟೆಯಿಂದ ಮನೆಯಿಂದ ಹೊರಗೆ ಬಂದಿದ್ರು ಅವರು? 9:00 ಹೋಗ್ಯಾರ್ರಿ. 9:30 ಹೋಗ್ಯಾರ್ರಿ. ಇದು ಎಷ್ಟು ಗಂಟೆಗೆ ತಿಳಿತ್ರಿ ನಿಮ್ಗೆ ಮಾಹಿತಿ? ಇದು
ಘಟನೆ ಆಗಿದ್ದು ಇದು 5:30 5:30ಗೆ ಏನು ಈ ಪಟಾಕಿ ಸಿಡ್ತದ ಏನಾರು ಒಂದು ಇದು ಮಾರಾಟ ಮಾಡ್ತಿದ್ರೇನ್ರಿ? ಏನು ಇಲ್ರಿ ಸರ್, ಅವ್ರ ಸೈಟಿನ ಕೆಲಸ ಇತ್ತಂತ ಹೋಗಿದ್ರಿ ಅವ್ರು. ಹೌದ್ರಾ? ಕಾಂಟ್ರಾಕ್ಟರ್ ಅದಾರ್ರಿ ಅವ್ರು. ಕಾಂಟ್ರಾಕ್ಟರ್ ಅದಾರೆ? ಹುಂಡಿ ಚಬ್ಬಿ ಕೆಲಸ ಚಾಲೂ ಮಾಡ್ತೀನಂತ ಲೇಬರ್ ಹೇಳಕ್ ಹೋಗಿದ್ರಿ ಅವ್ರು. ಹಂಗಾರೆ ಯಾವ್ರ ಇವು ಇದ್ರದ್ದು ಕ್ವಾರಿಗಿರಿ ಕೆಲಸ ಮಾಡ್ತಿದ್ರೇನ್ರಿ? ಏನೂ ಇಲ್ರಿ, ಏನೂ ಇಲ್ಲ. ಇದು ಕಾಂಟ್ರಾಕ್ಟ್ ಒಂದೇ ಕೆಲಸ ಎಲ್ಲಿ ಮಾಡ್ತಿದ್ರಿ ಮೇಡಮ್? ಈಗ ಚಬ್ಬಿಗೆ ವರ್ಕ್ ನಡೆದಿತ್ತು, ಸ್ವಲ್ಪ ಒಂದು 6 ತಿಂಗಳು ಬ್ರೇಕಪ್ ಇತ್ರಿ ಸರ್. ಮಂಡೇ ಸ್ಟಾರ್ಟ್ ಮಾಡೋದಿತ್ರಿ, ಅದಕ್ಕೆ ಇವತ್ತು ವರ್ಕರ್ಸ್ ಹೇಳಕ್ ಹೋಗಿದ್ರಿ ಅವರು. ಹೌದನ್ರಿ? ಇದು ಎಲ್ಲಿ ಇಲ್ಲಿಂದ ಮನೆಯಿಂದ ಹೊರಗೆ ಬರುವಾಗ ಇದು ಆಗಿದ್ದೇನ್ರಿ ಇದು ಘಟನೆ? ಸರ್ ರಿವರ್ಸ್ ಬರುವಾಗ್ರಿ. ರಿವರ್ಸ್ ರೀ? 5:30 ಗಂಟೆಗೆ ಆಗೈತೇನ್ರಿ ಇದು? ನನಗೂ ಎಕ್ಸಾಕ್ಟ್ ಗೊತ್ತಿಲ್ಲ ಸರ್, ನನಗೆ ನ್ಯೂಸ್ ಗೊತ್ತಾಗಿದೆ 5:30 ಪೌಣೆ 6 ರೀ. ಹೌದ್ರಾ? ಮತ್ತು ಇವ್ರ ಜೊತೆ ಯಾರು ಒಬ್ಬರ ಇದ್ರೇನ್ರಿ? ಒಬ್ಬರ ಡ್ರೈವಿಂಗ್ ಮಾಡೋದು. ಹ್ಞೂ ರೀ. ಬೆಳಿಗ್ಗೆ ಮನೆಯಿಂದ ಹೋಗೋಕೆ ಒಬ್ಬರ ಅದಾರ. ಒಬ್ಬರ ಅದಾರೆ? ನೀವು ಮಕ್ಕಳು ಎಷ್ಟು ಮಂದಿ ಇದ್ರಿ ಮೇಡಮ್? ಆಗಿಲ್ರಿ ಸರ್. ಮಗ ನನಗೆ ಸಿಗ್ತಾನ, ನನ್ನ ಅಂಗೈ ಆಗಿರ್ತಿದ್ನು. ಮಕ್ಕಳಿಗೆ ತಂದು ರಗಡೆ ಮಾತಾಡೋದಿಲ್ಲ. ಸ್ವಲ್ಪ